ಗೊತ್ತಿಲ್ವಲ್ಲ ನನ್ ಮೇಲೆ ಎತ್ತಾಕಿದ್ರು ನಾನೇ ಗ್ಯಾರಂಟಿ. ನಿಮಗ್ ಗೊತ್ತಿಲ್ಲ? ದಿನ ಊಟ ಮಾಡ್ತೀರ ತಾನೆ? ದಿನ ಊಟ ಮಾಡ್ತೀರ ತಾನೆ? ತಟ್ಟೆಲ್ ತಾನೇ ಊಟ ಮಾಡೋದು? ಇಲ್ಲ ನೆಲದ ಮೇಲೆ ಏನಾರು ಮಾಡ್ತೀರ? ಇಲ್ಲ ಇಲ್ಲ, ಇವ್ರು ತಟ್ಟೆಲ್ಲೇ ಊಟ ಮಾಡೋದು. ತಟ್ಟೆನ ಕಂಡಿಡ್ದಿರೋರು ಯಾರು? ಅರ್ಲಿ ಮೆನ್ ಸ್ಟಾರ್ಟಿಂಗ್ ಮೊದಲು ಏನು ಅದು ಫಸ್ಟ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ರು, ಹಂಗೆ ಟೂಲ್ಸ್ ಕಂಡಿದ್ರು, ಹಂಗೆ ತಟ್ಟೆ ಎಲ್ಲ ಕಂಡಿದ್ರು. ಅದೇ ಟೂಲ್ಸ್ ಹೆಂಗ್ ಕಂಡಿದ್ರು ಅಂತ ಕೇಳ್ತಾರೆ. ಫಸ್ಟ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಟೂಲ್ಸ್ ಸ್ಟಾರ್ಟ್ ಮಾಡಿದ್ರು, ಹಂಗೆ ತಟ್ಟೆ ಕಂಡಿಡಿದ್ರು. ಯಾರು ಕಂಡಿಡಿದ್ರು ಅಂತ ಕೇಳ್ತಾ ಇದ್ದೀನಿ. ಅರ್ಲಿ ಮ್ಯಾನ್ಸ್ ಅಂಡ್ ವುಮೆನ್ಸ್. ಅರ್ಲಿ ಮ್ಯಾನ್ಸ್ ಅಂಡ್ ವುಮೆನ್ಸ್. ನೀವು ಲೈಫಲ್ಲಿ ಯಾರಿಗಾದ್ರೂ ಟೋಪಿ ಹಾಕಿದ್ದೀರಾ? ಹಾಕಿಸ್ಕೊಂಡಿದೀನಿ, ಹಾಕಿದ್ದೀನಿ ನಾನು. ಯಾವ ತರ ಹಾಕ್ಸ್ಕೊಂಡಿದ್ದೀರಾ? ಯಾರೋ ಒಬ್ಬ ಹುಡುಗ ಅನ್ನೋದಕ್ಕಿಂತ ಅವ್ರಿಗೆ ಸ್ವಲ್ಪ ಏಜ್ ಆಗಿತ್ತು. ಅವ್ರು ನನ್ನ ಕೇಳಿದ್ರು. ಯಪ್ಪ ಆ ಯಪ್ಪ ಹಾವೇರಿ ಕಡೆಯವ್ರು ಅನ್ಕೋತೀರಿ. ಅವರು ನನ್ನನ್ನು ಕೇಳಿದ್ರು, ನನ್ನ ಹತ್ರ ಬಸ್ ವೇರ್ ಇಲ್ಲ, ಎಲ್ಲ ಖಾಲಿ ಆಗಿದೆ ಅಮ್ಮ, ನಾನು ಊರಿಗೆ ಹೋಗ್ಬೇಕು, ಅಟ್ಲೀಸ್ಟ್ 20 ರೂಪೀಸ್ ಕೊಡು ಅಂತ ಕೇಳಿದ್ರು. ನಾನು 20 ರೂಪೀಸ್ ಕೊಟ್ಟೆ ಅವರಿಗೆ. ಆದ್ರೆ ಒಂದ್ 5 ನಿಮಿಷ ನಾನು ಮುಂದೆ ನಡ್ಕೊಂಡೋಗಿ ಹಿಂದಕ್ಕೆ ತಿರ್ಗೋದಕ್ಕೆ ಅವ್ರು ಇರ್ಲಿಲ್ಲ. ಆದ್ರೆ ಎದುರುಗಡೆ ಬಾರ್ ಇತ್ತು, ಬಾರ್ ಹತ್ರ ಅಯ್ಯಪ್ಪ ಹೋಗಿದ್ದ. ಆಗ ನನ್ಗೆ ಅನ್ನಿಸ್ತು, ನಂಗೆ ದುಡ್ಡು ಕಳ್ಕೊಂಡೆ ಅಂತ ಬೇಜಾರಾಗಿಲ್ಲ, ಇಂಥವ್ರು ನಾನು ಹೆಲ್ಪ್ ಮಾಡಿದ್ನಲ್ಲ ಅಂತ ಬೇಜಾರಾಯ್ತು. ನೀವು ಯಾರಿಗೆ ಯಾವ ತರ ಟೋಪಿ ಹಾಕಿದೆ? ಇಲ್ಲ, ನಾನು ಒಂದ್ಸಲ ಫ್ರೂಟ್ಸ್ ಎಲ್ಲ ತಗೋಬರಕಂತ ಹೋದೆ. ನಾನು 350 ರೂಪೀಸ್ಗೆ ಫ್ರೂಟ್ಸ್ ಎಲ್ಲ ತಗೊಂಡೆ. ಅವ್ನು ನನಗೆ 350 ಮೊದಲು ನಾನು 500 ಕೊಟ್ಟಾದ್ಮೇಲೆ 350 ರೂಪೀಸ್ಗೆ ನನ್ಗೆ ಫ್ರೂಟು ಕೊಟ್ರು, ಮತ್ 500 ಚೇಂಜ್ ಕೊಟ್ರು ನನಗೆ. ಮೆತ್ತಗ್ ಬಂದ್ಬಿಟ್ರಿ. ಅದೇ ಅವರು 350 ರೂಪೀಸ್ ಕಳ್ಕೊಂಡ್ರು, ನಂಗೆ 500 ರೂಪಿ ಪ್ರಾಫಿಟ್ ಬಂತು. ಹೇಳಕ್ ಹೋಗ್ಲಿಲ್ಲ ಯಾವುದೇ ಕಾರಣಕ್ಕೂ? ಹೇಳಿಲ್ಲ. ನಾನ್ ತುಂಬಾ ಸಲ ಅವ್ರ ಮುಂದೆ ಓಡಾಡ್ತೀನಿ, ನನ್ನೆಲ್ಲ ಕೇಳ್ತಾರೆ ಅಂತ, ನನ್ಗೇನು ಆಗಿಲ್ಲ ಅನ್ನೋ ತರ ಓಡಾಡ್ತಿರ್ತೀನಿ. ನೀವು ಹೇಳಿದ್ ಕರೆಕ್ಟ್. ಇದು ಟೋಪಿ ಹಾಕ್ದಂಗಲ್ಲ, ಮೋಸ, ದಗ, ವಂಚನೆ. ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ಯಾವ್ದಾದ್ರು ಚಿಹ್ನೆ ಇಟ್ಕೋಬೇಕು ಅಂದ್ರೆ ಯಾವ ಚಿಹ್ನೆ ಎಲೆಕ್ಷನ್ ನಿಂತ್ಕೊಳ್ಳೋದೇ ಇಲ್ಲ ರೀ. ಎಲೆಕ್ಷನ್ಗೆ ನಿಂತ್ಕೊಳ್ಳೋದೇ ಇದ್ರಲ್ಲಿ ಚಿಹ್ನೆ ಇಟ್ಕೊಂಡು ಏನ್ ಮಾಡ್ತಾರೆ? ಪೊಲಿಟಿಷಿಯನ್ಸ್ ಎಲ್ಲ ಸೆಟ್ ಆಗಲ್ಲ ಯಾರಿಗೂ, ನಮಗ್ ಸೆಟ್ ಆಗಲ್ಲ. ಮೇನ್ ಪೊಲಿಟಿಷಿಯನ್ಸ್ ಇವ್ರಿಗೆ ಸೆಟ್ ಆಗಲ್ಲ. ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ಯಾವ ಚಿಹ್ನೆ ಇಟ್ಕೊಳಕ್ ಇಷ್ಟಪಡ್ತೀರಾ? ಅಂಬ್ರೆಲಾ, ಛತ್ರಿ. ಏನಕ್ಕಂದ್ರೆ ಸಮ್ಮರ್ ಅಂತ ಯೂಸ್ ಆಗತ್ತೆ, ಸಮ್ಮರ್ ಅಲ್ಲಿ ಯೂಸ್ ಆಗುತ್ತೆ ಅಂತ ಛತ್ರಿ ಇಟ್ಕೋತಾರೆ. ಅಂದ್ರೆ ನಿಮ್ಗೆ ಚಳಿಗಾಲ ಬಂದ್ರ ಚಳಿಗಾಲದಲ್ಲಿ ಛತ್ರಿ ಮುರಿದಂಗೆ ರಗ್ ಮಾಡ್ಕೊಂಡ್ಬಿಡ್ತಾರೆ. ಅದು ಅವ್ರ ಇಷ್ಟ. ಕೊಟ್ಮೇಲೆ ಹಾಕ್ದವ್ರಿಗೆ ಅಂಬ್ರೆಲಾ. ಅಲ್ಲ, ಛತ್ರಿನೇ ಏನಕ್ಕೆ ಸಿಂಬಲ್ ಆಗಿ ಇಟ್ಕೋತಾರೆ? ಇದು ಸಮ್ಮರ್ ಅಲ್ವಾ, ಸಮ್ಮರ್ ಅಲ್ವಾ ಎಲೆಕ್ಷನ್ ನಡೀತಾ ಇರೋದು, ಅದಕ್ಕೆ ಅವ್ರಿಗೆ ಯೂಸ್ ಆಗ್ಲಿ. ಸಮ್ಮರ್ ಅಲ್ವಾ ಎಲೆಕ್ಷನ್ ನಡೀತಾ ಇರೋದು, ಅದಕ್ಕೋಸ್ಕರ ಯೂಸ್ ಆಗ್ಲಿ ಅಂತ ಛತ್ರಿ ಇಟ್ಕೋತಾರೆ. ನೀವು ಗೆದ್ರೆ ಎಲ್ರಿಗೂ ಛತ್ರಿ ಕೊಡ್ತಾರೆ? ಎಲ್ರಿಗೂ ಪಕ್ಕ. ಛತ್ರಿ ಎಮ್ಎಲ್ಎ, ಛತ್ರಿ ಎಮ್ಎಲ್ಎ, ಛತ್ರಿ ಎಮ್ಎಲ್ಎ ಅಂತಾರೆ ಅವ್ರಿಗೆ. ಓಕೆನಾ? ಛತ್ರಿ ಎಮ್ಎಲ್ಎ ಅವ್ರಿಗೆ, ಛತ್ರಿ ಎಮ್ಎಲ್ಎ ಅವ್ರಿಗೆ.